ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗೋ ಕಾಲ ಕೂಡಿ ಬಂದಿದೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಮಾಗಡಿ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಡಿಸಿಎಂ ಮತ್ತು ಡಿಸಿಎಂ ಇಬ್ಬರನ್ನು ಕೂಡ ಕೂರಿಸಿಕೊಂಡು ಸಿಎಂ ಮತ್ತೆ ಡಿಸಿಎಂ ಇಬ್ಬರನ್ನು ಕೂಡ ಕೂರಿಸಿಕೊಂಡು ಮಾತನಾಡಿದ್ದಾರೆ. ಸೊ ಹಾಗಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ನಮಗ್ ಬಂದಿರುವಂತ ಮಾಹಿತಿ ಇದು. ಏನದು ಹೈಕಮಾಂಡ್ ಡಿಸಿಎಂ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗೋ ಕಾಲ ಕೂಡಿ ಬಂದಿದೆ. ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಮಾಗಡಿ ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ವರಿಷ್ಠರು, ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಇಬ್ಬರನ್ನೂ ಕೂರಿಸಿ ಮಾತನಾಡಿದ್ದಾರೆ. ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ನಮಗ್ ಬಂದಿರೋ ವರದಿ. ಹೈಕಮಾಂಡ್ ತೀರ್ಮಾನ ಏನು ಅನ್ನೋದು ನಾಳೆ ಗೊತ್ತಾಗತ್ತೆ. ಸಿದ್ದರಾಮಯ್ಯ ಸಂಪುಟದಲ್ಲೇ ಮಂತ್ರಿ ಆಗಬೇಕಿತ್ತು, ಕಾರಣಾಂತರಗಳಿಂದ ಆಗ್ಲಿಲ್ಲ. ಈಗೇನಾದ್ರೂ ಬದಲಾದ್ರೆ ನನಗೊಂದು ಅವಕಾಶ ಕೊಡ್ತಾರೆ ಅನ್ನುವಂತ ಆಸೆ ಇದೆ ಅಂತ ತಮಗಿರುವಂತ ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇಂಥ ಇಲಾಖೆ ಅಂತ ಏನಿಲ್ಲ, ಕೆಲಸ ಮಾಡೋರಿಗೆ ಯಾವ ಇಲಾಖೆ ಕೊಟ್ರೆ ಏನು, ಹೈಕಮಾಂಡ್ ತೀರ್ಮಾನವೇ ಫೈನಲ್ ಅಂತ ಮಾಗಡಿ ಬಾಲಕೃಷ್ಣ ಅವರು ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿವಕುಮಾರ್ ಅವರ ಆಪ್ತರು ಮಾಗಡಿ ಶಾಸಕ ಬಾಲಕೃಷ್ಣ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕೊನೆಗೂ ಕಾಲ ಕೂಡಿ ಬಂತು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಿದ್ದಾರೆ. ಹೈಕಮಾಂಡ್ ಅಧಿಕೃತ ಘೋಷಣೆ ಒಂದೇ ಬಾಕಿ. ಸೊ ವಾಟ್ಸ್ ಯುವರ್ ಫಸ್ಟ್ ರಿಯಾಕ್ಷನ್? ಹೈಕಮಾಂಡ್ ಅಧಿಕೃತ ಘೋಷಣೆ ಆದ್ಮೇಲೆ ಕಾಲ ಕೂಡಿ ಬಂದಿದೆ ಅಂತ ಹೇಳ್ಬೇಕು. ಇನ್ನು ಹೈಕಮಾಂಡ್ ಏನು ಹೇಳೇ ಇಲ್ಲಲ್ಲ. ನೀವು ಮಾಧ್ಯಮದವರೆಲ್ಲ ಹೇಳಿರೋದ್ರ ಪ್ರಕಾರ ಕಾಲ ಕೂಡಿ ಬಂದಿದೆ. ಹೈಕಮಾಂಡ್ ಹೇಳಿದ್ಮೇಲೆ ಅದು ಕನ್ಫರ್ಮ್ ಆಯ್ತದೆ. ಈಗ ಆಲ್ಮೋಸ್ಟ್ 99% ಸಿಎಂ ಆಗ್ತಾರೆ ಅನ್ನುವಂಥ ಒಂದು ಭರವಸೆ ಎಲ್ರಿಗೂ ಇರೋವಂಥದ್ದು. ನೀವು ಕೂಡ ಅತ್ಯಾಪ್ತರು, ಅವರ ರಾಜಕೀಯ ಹೋರಾಟವನ್ನ ಸುದೀರ್ಘವಾಗಿ ನೋಡ್ಕೊಂಡ್ ಬಂದಂತವ್ರು, ಏನ್ ಹೇಳ್ತೀರಾ ಅವ್ರ ಬಗ್ಗೆ? 99% ಆದ್ರೆ ಮುಖ್ಯಮಂತ್ರಿ ಆಗಲ್ಲ, 100% ಆಗ್ಬೇಕು. ಅದಕ್ಕೆ ಹೈಕಮಾಂಡ್ ಘೋಷಣೆ ಮಾಡಿದ್ರೆ 100% ಮುಖ್ಯಮಂತ್ರಿ ಆಗ್ಬೇಕು. ಸರಿ, ಈಗ ಆಲ್ಮೋಸ್ಟ್ ಹೇಳಿದ್ರಿ ನೀವು ಹೈಕಮಾಂಡ್ ಇಂದ ಅಧಿಕೃತ ಘೋಷಣೆ ಬರ್ಬೇಕು ಅನ್ನುವಂಥದ್ದು. ಬಟ್ ಈ ರೀತಿ ಒಂದು ವಿಚಾರ ಕೇಳಿದಾಗ, ಇನ್ನೇನ್ ಆಗ್ತಾರೆ ಅನ್ನುವಂಥದ್ದು, ಈ ರೀತಿ ಪರ್ಸೆಂಟೇಜ್ ಕೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತು ಅಂತ? ಏನಾದ್ರು ಫೋನ್ ಮಾಡಿ ಮಾತಾಡಿದ್ರ? ಇಲ್ಲ, ನನ್ನ ಹತ್ರ ಯಾವ್ದು ಚರ್ಚೆ ಮಾಡಿಲ್ಲ. ಬಹುಶಃ ಇನ್ನು ಹೈಕಮಾಂಡ್ ಅವ್ರಿಗೂ ಕೂಡ ಸಂಪೂರ್ಣವಾದಂತ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿಲ್ಲ. ಅದರಿಂದ ಅವ್ರು ಯಾರ ಹತ್ರ ಶೇರ್ ಮಾಡಿಲ್ಲ. ಹೈಕಮಾಂಡ್ ಇವರಿಬ್ಬರನ್ನು ಕುಂಡಿಸ್ಕೊಂಡು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ. ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನಮ್ಗಿರ್ತಕ್ಕಂಥ ವರದಿ. ಏನ್ ತೀರ್ಮಾನ ಅಂತಕ್ಕಂಥದ್ದನ್ನ ಬಹುಶಃ ನಾಳೆ ನಡೆದ್ರಲ್ಲಿ ಪ್ರಕಟ ಮಾಡ್ತಾರೆ. ಆವಾಗ ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ಬೋದು. ಈಗ ಶಾಸಕರಾಗಿ ನೀವು 5 ಬಾರಿ ಗೆದ್ದವರು, ಜೊತೆಗೆ ಸಚಿವರಾಗಕ್ಕೆ ಅರ್ಹರು ಇರೋಂಥವ್ರು. ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಅವರ ಒಂದು ಸಂಪುಟದಲ್ಲಿ ಏನಾದ್ರು ನಿಮಗೆ ಸಚಿವ ಸ್ಥಾನ ನಿರೀಕ್ಷೆ ಇದೆಯಾ, ಭರವಸೆ ಇದೆಯಾ ನಿಮಗೆ ಕೊಡ್ತಾರೆ, ನೀವು ತಗೋಬೇಕು ಅನ್ನೋದು? ಖಂಡಿತ ಮೇಡಮ್. ನಾನು ಸಿದ್ದರಾಮಯ್ಯನವರ ಸಂಪುಟದಲ್ಲೇ ನಾನು ಮಂತ್ರಿ ಆಗ್ಬೇಕಾಗಿತ್ತು, ಕಾರಣಾಂತರದಿಂದ ಆಗ್ಲಿಲ್ಲ. ಬಹುಶಃ ಈಗೇನಾದ್ರೂ ಬದಲಾವಣೆ ಆದ್ರೆ, ಆಗ್ತದೋ ಇಲ್ವೋ ಗೊತ್ತಿಲ್ಲ, ಬದಲಾವಣೆ ಆದ್ರೆ ನನಗೊಂದು ಅವಕಾಶ ಮಾಡ್ಕೊಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಈಗ ಸಚಿವ ಸ್ಥಾನದಲ್ಲಿ ಇಂತಹದ್ದೇ ಇಲಾಖೆ ಖಾತೆ ಬೇಕು ಅನ್ನುವಂಥದ್ದು ಏನಾದ್ರು ಇದೆಯಾ ಸರ್, ನಿಮಗೆ ಆಸೆ ಇದೆಯಾ? ಇಲ್ಲ, ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು ಮೇಡಮ್. ಇಂಥ ಇಲಾಖೆ ಅಂತ ಇಲಾಖೆ, ಯಾವ ಇಲಾಖೆ ಆದ್ರೆ ಏನ್ ಮೇಡಮ್, ಕೆಲಸ ಮಾಡೋರ್ಗೆ ಯಾವ ಇಲಾಖೆ ಆದ್ರೂ ಕೆಲಸ ಆಗ್ತದೆ. ಈಗ ಯಾವುದೇ ಗೊಂದಲ ಇಲ್ಲದೆ ಸರ್ಕಾರ ರಚನೆ ಆಗುತ್ತೆ ಅನ್ಸುತ್ತಾ? ಸಿದ್ದರಾಮಯ್ಯ ಅವರು ಸಂಪೂರ್ಣವಾಗಿ ಇದಕ್ಕೆ ಬೆಂಬಲ ಕೊಡ್ತಾರಾ? ಅಲ್ಲ, ಈಗ ಹಿಂದೆ ಸಿದ್ದರಾಮಯ್ಯನವರು ಆದಾಗ್ಲೂ ಕೂಡ ಕೆಲವೊಂದು ವಿಚಾರಗಳು ಭಿನ್ನಾಭಿಪ್ರಾಯಗಳಿದ್ದು, ಆವಾಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಅದನ್ನೆಲ್ಲ ಸಾಲ್ವ್ ಮಾಡ್ತು. ಈಗಲೂ ಕೂಡ ಏನಾದ್ರು ತೀರ್ಮಾನ ತೆಗೆದುಕೊಂಡ್ರೆ ಅದು ಬಹುಶಃ ಹೈಕಮಾಂಡ್ ಮಾತಿಗೆ ಎಲ್ಲರೂ ಕೂಡ ಗೌರವ ಕೊಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ನಮಗೆ. ಈಗ 6 ತಿಂಗಳ ಹಿಂದೆ ಕೂಡ ಈ ರೀತಿ ಚರ್ಚೆ ಆಗಿದ್ದು ಸರ್, ಆದ್ರೆ ಸಿದ್ದರಾಮಯ್ಯ ಅವರು ಬಿಟ್ಟು ಕೊಟ್ಟಿರ್ಲಿಲ್ಲ ಒಂದು ಸ್ಥಾನವನ್ನ. ಯಾವ ಕಾರಣಕ್ಕೆ ಅಂತ? ಇಲ್ಲ, ಆ ತರ ಏನ್ ತೀರ್ಮಾನ ಆಗಿರ್ಲಿಲ್ಲ. ಹೈಕಮಾಂಡ್ ಅವಾಗೇನ್ ಮಧ್ಯಪ್ರವೇಶ ಮಾಡಿರ್ಲಿಲ್ಲ.
ಹೈಕಮಾಂಡ್ ಈಗ ಮಧ್ಯಪ್ರವೇಶ ಮಾಡಿದೆ. ಹೈಕಮಾಂಡ್ ಮಾತಿಗೆ ನಾನು ಯಾವತ್ತೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಮಾತಿಗೆ ನಾನು ಗೌರವ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬಹುಶಃ ರಾಹುಲ್ ಗಾಂಧಿ ಅವರು ಮತ್ತೆ ಅಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ತೀರ್ಮಾನ ಆದ್ರೆ ಅದಕ್ಕೆ ಗೌರವ ಕೊಡ್ತಾರೆ. ಇಲ್ಲ ಯಾರು ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಕ್ಕಂಥದ್ದು ಅಥವಾ ಪಕ್ಷಕ್ಕೆ ಹಾನಿ ಮಾಡ್ತಕ್ಕಂಥ ಕೆಲಸ ಯಾರು ಕೂಡ ಮಾಡಲ್ಲ. ಕೊನೆಯದಾಗಿ ಕೊನೆ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ 99% ಅನ್ನುವಂಥದ್ದು ನಾವು ಕನ್ಸಿಡರ್ ಮಾಡಕ್ ಆಗೋದಿಲ್ಲ, ಪೂರ್ತಿಯಾಗಿ 100% ಅನ್ನುವಂಥದ್ದು ಬಂದ್ರೆ ಮಾತ್ರ ರಾಜಕೀಯದಲ್ಲಿ ಒಂದು ಗೆಲುವು ಅಂತ ಹೇಳ್ತಿದ್ದೀರಾ. ಎಲ್ಲಿ ಮೈನಸ್ ಆಗ್ತಾ ಇದೆ 1%? ಮೈನಸ್ ಆಗ್ತಾ ಇಲ್ಲ, ಅದು ಹೈಕಮಾಂಡ್ ಘೋಷಣೆ ಮಾಡಿದಾಗ್ಲೇ 100%. ಈಗ ನೀವು ಘೋಷಣೆ ಮಾಡೋದು ಮಾಧ್ಯಮದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು 99. ಹೈಕಮಾಂಡ್ ಬಂದು ಘೋಷಣೆ ಮಾಡಿದಾಗ ಅದು 100%. ಘೋಷಣೆ ಮಾಡಿದ್ಮೇಲೆ ಅದು 100% ಆಗೋದು. ಅಲ್ಲಿ ಘೋಷಣೆ ಮಾಡಿದ್ರೆ 100% ಎಲ್ಲ ಆಯ್ತದೆ. ಅದಕ್ಕೆ 100% ಆಗ್ಬೇಕು. ಅದಾಗ್ಬೇಕಾದ್ರೆ ಹೈಕಮಾಂಡ್ ಬಂದು ಬಹುಶಃ ನಾಳೆದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಇದೆಷ್ಟು ಬಾಲಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚಿ ನ್ಯೂಸ್. ಇದು ಮಾಗಡಿ ಬಾಲಕೃಷ್ಣ ಅವರು ಹೇಳ್ತಾ ಇದ್ದು. ಬಿಕಾಸ್ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತೇಳಿ ಪದೇ ಪದೇ ಇವರು ಕೂಡ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಆಮೇಲೆ ಇನ್ಫ್ಯಾಕ್ಟ್ ನಿನ್ನೆ ಮ್ಯಾರಥಾನ್ ಮೀಟಿಂಗ್ ನಡೆಯುವಂತ ಸಂದರ್ಭದಲ್ಲಿ ಕೂಡ ನಿನ್ನೆ ಇದೇ ವಿಚಾರ ಹೇಳಿದ್ರು. ಬಟ್ ಹೋಗಿರೋದು ಅಲ್ಲಿ ಕ್ಯಾಬಿನೆಟ್ ರೀಶಫಲ್ ವಿಚಾರವಾಗಲ್ಲ, ಬೇರೆದಕ್ಕೇನೆ ಕರೆದಿದ್ದಾರೆ. ಬಟ್ ಈಗ ನನಗೂ ಸಚಿವ ಸ್ಥಾನ ಸಿಗಬಹುದು ಅನ್ನುವಂಥ ಒಂದು ಆಸೆ ಇದೆ ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಅವ್ರಿಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಈಗ ಹೈಕಮಾಂಡ್ ಹೇಳಬೇಕು. ಬಿಕಾಸ್ ಹೈಕಮಾಂಡ್ ವಿರುದ್ಧವಾಗಿ ಯಾರು ಕೂಡ ನಡ್ಕೊಳ್ಳಲ್ಲ. ಆಮೇಲೆ ಇಲ್ಲಿವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಕಾಲ ಕೂಡ ಬರುತ್ತೆ, ಈ ಥರದ್ದೆಲ್ಲ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಂತಹ ನಾಯಕರಲ್ಲಿ ಇವರು ಕೂಡ ಮುಂಚೂಣಿಯಲ್ಲಿದ್ರು. ಬಿಕಾಸ್ ಡಿ.ಕೆ. ಶಿ ಅವರ ಅತ್ಯಾಪ್ತರು ಕೂಡ ಹೌದು. ಹಾಗಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ನಂತರದಲ್ಲಿ ಅವ್ರ ಕ್ಯಾಬಿನೆಟ್ ಅಲ್ಲಿ ನನಗೊಂದು ಮಂತ್ರಿಗಿರಿ ಸಿಗಬಹುದು ಅಥವಾ ಸಚಿವ ಸ್ಥಾನ ನನಗೆ ಸಿಗಬಹುದು ಅನ್ನುವಂಥ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಥವಾ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ನೋಡ್ಬೇಕು, ಈಗ ಆಲ್ರೆಡಿ ಈಗೇನು ಒಂದಷ್ಟು ಡಿಮ್ಯಾಂಡ್ಗಳು ಅಥವಾ ಒಂದಷ್ಟು ವಾದಗಳನ್ನು ಮುಂದಿಟ್ಟು ಬಂದಿದಾರಲ್ಲ, ಅದು ಸುಸೂತ್ರವಾಗಿ ಆಗತ್ತಾ ಅನ್ನುವಂಥ ವಿಚಾರವಾಗಿಯೂ ಕೂಡ ಮಾಗಡಿ ಬಾಲಕೃಷ್ಣ ಅವರು ಮಾತನಾಡ್ತಾ ಇದ್ದಾರೆ.